ಬಲದಂಡೆ ಕಾಲುವೆಗೆ ನೀರು ಬಿಡುಗಡೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶಿವಮೊಗ್ಗದ ಮಲವಪ್ಪಗೊಪ್ಪದಲ್ಲಿ ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿಯ ಸಭೆ ನಡೆಯಿತು. ಸಚಿವ ಮಧು ಬಂಗಾರಪ್ಪ ಅವರು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೆಯಿತು. ಸಭೆಯಲ್ಲಿ ನಾಳೆ ಬೆಳಗ್ಗೆಯಿಂದಲೇ ಬಲದಂಡೆ ಕಾಲುವೆ ನೀರು ಹರಿಸಲು ಸಚಿವ ಮಧು ಬಂಗಾರಪ್ಪನವರು ಸೂಚನೆ ನೀಡಿದ್ದಾರೆ. ಗೇಟ್ ರಿಪೇರಿ ಬಳಿಕ ಎಡದಂಡೆ ಕಾಲುವೆ ನೀರು ಹರಿಸಲಾಗುವುದು. ನಾಳೆ ಸಂಜೆಯವರೆಗೂ ಕಾಯಬೇಡಿ, ಬೆಳಗ್ಗೆಯಿಂದಲೇ ಭದ್ರಾ ಬಲದಂಡೆ ಕಾಲುವೆಗೆ ನೀರು ಹರಿಸಿ ಎಂದು ಮಧು ಬಂಗಾರಪ್ಪ ಸ್ಪಷ್ಟ ಸೂಚನೆ ನೀಡಿದರು. ನಾಳೆ ಬೆಳಗ್ಗೆ ಬಿಡೋದಕ್ಕೆ ರೆಡಿ ಮಾಡ್ಕೊಡಪ್ಪ ಅಂತ ಹೇಳಿ ಸೇಫ್ಟಿ ಹೇಳಿದ್ರೆ ನೀವು ಮಾಡ್ಕೊಳ್ಳಿ. ನಾನು ಅಲ್ಲ ಹೇಳ್ತೀನಿ, ಈಗ ಲೆಫ್ಟ್ ಬ್ಯಾಂಕ್ ರಿಪೇರಿ ಮುಗಿಯೋವರೆಗೂ ನಿಮಗೆ ಗೊತ್ತಿದೆ. ಅದನ್ನ ನೀವು ಅವತ್ತು ಕೂಡ ರವಿಯವರು ನೀವು ನನಗೆ ಮಾತಾಡಿದ್ರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ನಿಮ್ಮ ಕಡೆ. ನೀವು ಮಾತಾಡಿದ್ದಾನೆ ಅವತ್ತು ಯಾರು ನನಗೆ ಮಾತಾಡಿದ್ರು ಅವತ್ತು ನೀವು ಅದನ್ನು ಮಾಡ್ಬೋದು. ನಾನಿಲ್ಲಿ ಮಾತಾಡಬೇಕಾದ್ರೆ ನೀವು ಮೈಕ್ ಕಿಸ್ಕೊಂಡ್ಬಿಟ್ಟು ಮಾತಾಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ಆದಷ್ಟು ಬೇಗ ಮಾಡಿಕೊಡಿ. ಮಳೆಗಾಲ ಇರೋದ್ರಿಂದ ಯೂಸ್ ಮಾಡಿಕೊಂಡು ಮಳೆಗಾಲ ಇದೆ, ಹಾಗಿದ್ರೆ ನೀರಿದೆ, ಲೇಟ್ ಆದ್ರೂ ಪರವಾಗಿಲ್ಲ. ವಿ ಹ್ಯಾವ್ ಟು ಡೂ ಅವರ್ ಜಾಬ್. ನಮಗೆ ಆಗಲೇ ಬೇಕಾದ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾವೆ. ನಾವು ಇಲ್ಲೆಲ್ಲ ನೋಡ್ಬೇಕಾದ್ರೆ ಅವರಿಗೆ ತೊಂದರೆ ಆಗೋದು ಬೇಡ. ಓಕೆನಾ? ನಾನು ಇನ್ನೊಂದು ವಿಚಾರ ಹರೀಶ್ ಅವರು ಏನು ಹೇಳ್ತಿದ್ರು, ಇದಕ್ಕೆ ಒಳ್ಳೆ ಸಿಂಪಲ್ ಆಗಿ ಹೇಳ್ತೀನಿ. ಇದನ್ನ ನೀವು ಇಲ್ಲಿ ಚರ್ಚೆ ಮಾಡೋದಕ್ಕೆ ನಿಜ ಹೇಳ್ಬೇಕಂದ್ರೆ ಅಫಿಷಿಯಲಿ ನನಗೆ ಅಧಿಕಾರ ಇರೋದು. ಅಫಿಷಿಯಲಿ ICCಯಲ್ಲಿ ನೀರು ಬಿಡೋದು ಬಿಟ್ಟರೆ ನಾನು ಚೇರ್ಬಲ್, ಬೇರೆದಕ್ಕೆ ಅಧಿಕಾರ ಇಲ್ಲ. ಆದರೆ ನೀರಾವರಿ ಸಚಿವರು ಇಟ್ಕೊಂಡು ಮಾತಾಡಬೇಕಾಗುತ್ತೆ, ಇದಕ್ಕೆ ಸರ್ಕಾರ ಬೇಕಾಗುತ್ತೆ. ನನಗೆ ಅದು ನೋಡಿದೆ ನಾನು, ಯಾಕಂದ್ರೆ ಇದು ಏನಾಗ್ತದೆ, ನನ್ನ ಇತಿಮಿತಿ ಮೀರಿ ಇದಕ್ಕೆ ಪಾಪ ಮುಂಚೆನೂ ಕೂಡ ಸಚಿವರ ಹತ್ರ ಹೋಗೋಣ ಅಂತ ಹೇಳಿ ಇತ್ತು. ಆದ್ರೆ ನಾವು ಶಾಸಕರೆಲ್ಲ ನಮಗೆ ಸಚಿವರು ಸಿಗ್ತಾರೆ, ಅವರು ಮೀಟಿಂಗ್ ಮಾಡಿ ಕರೆದು ಒಂದು ವಿಧಾನಸೌಧದಲ್ಲಿ ಮಾಡಿದ್ರೆ ಇನ್ನೊಂದ್ಸತಿ ಬೇರೆ ಬೇರೆ ಸಂದರ್ಭ ನಮ್ಮ ಜೊತೆ ಮಾತಾಡಲಿದ್ದಾರೆ. ಬಟ್ ನೀವೇನು ಬೇಡಿಕೆ ಇರೋದಿರ್ತಾ ಇದ್ರಿ. ಈಗ ನಾನು ಒಂದು ಬಾಗಿನ ಕೊಡೋದಿದೆ, ಈ ಫಸ್ಟ್ ವೀಕಲ್ಲಿ ನಾನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದೆ. ಯಾಕಂದ್ರೆ ಈ ನೋಟಿಫೈ ಮಾಡಿ ನೀವು ನಾಳೆ ಸಾಯಂಕಾಲ ಅಂತ ಕಾಯಕ್ಕೆ ಹೋಗಬೇಡಿ. ಎಲ್ಲರೂ ಪಾಪ ಬೇಕು ಅಂತ ಹೇಳ್ತಾ ಇದ್ದಾರೆ, ಇದನ್ನು ಭಾಳ ಇದಲ್ಲ. ಈಗ ನೀವು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಫೋನಲ್ಲಿ ಹೇಳ್ಬಿಡಿ, ಈಗ ನಾಳೆ ಬೆಳಗ್ಗೆ ಬಿಡೋದಕ್ಕೆ ರೆಡಿ ಮಾಡ್ಕೊಡಪ್ಪ ಅಂತ ಹೇಳಿ ಸೇಫ್ಟಿ ಹೇಳಿದ್ರೆ ನೀವು ಮಾಡ್ಕೊಳ್ಳಿ. ನಾನು ಅಲ್ಲ ಹೇಳ್ತೀನಿ, ಈಗ ಲೆಫ್ಟ್ ಬ್ಯಾಂಕ್ ರಿಪೇರಿ ಮುಗಿಯೋವರೆಗೂ ನಿಮಗೆ ಗೊತ್ತಿದೆ. ಅದನ್ನ ನೀವು ಅವತ್ತು ಕೂಡ ರವಿಯವರು ನೀವು ನನಗೆ ಮಾತಾಡಿದ್ರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ನಿಮ್ಮ ಕಡೆ. ನೀವು ಮಾತಾಡಿ